ಆಲ್ರೆಡಿ ಕೃಷ್ಣರಾಜ ಒಡೆಯರೆಲ್ಲ ಕೊಟ್ಟಂತ ಕೊಡುಗೆ ಯಾರು ಕೊಡಕ್ಕಾಗಲ್ಲ, ಎಷ್ಟು ಜನ್ಮ ಎತ್ತು ಬಂದ್ರು. ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಕರೆಂಟ್ ತಂದು ಕೊಟ್ರು. ಎಷ್ಟು ದೇವಿ ಆರಾಧಕರು ಅಂತ ಹೇಳಿದ್ರೆ, ನಮ್ ಯಂಗ್ಸ್ಟರ್ಸ್ಗೆ ಒಂದೆರಡು ಕಷ್ಟ ಬಂದ್ಬಿಟ್ರು, ಮೇಡಮ್ ನಮಗ್ ಬಡತನ ಮೇಡಮ್, 2,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ ಅಂತಾರೆ. ಸಿಟ್ಟು ಬರೋದೇ ನಮ್ಮ ಮನೆ ಮುಂದೆ ಬೋರ್ಡ್ ಹಾಕೋಬೇಕು, ಕೆಲಸ ಮಾಡಕ್ ಆಗಲ್ಲ ಅನ್ನೋರು ನನ್ನ ಹತ್ರ ಬರಬೇಡಿ ಅಂತ. ಆಮೇಲೆ ನಾನಂತೂ ಆಜಾದ್ ಭಾರತ್ಗೆ 1.5 ಬಾಟ ಕೊಟ್ಟೆ ಎಲ್ರಿಗೂ. ಎಲ್ರ ಜೊತೆನೂ ಜಗಳ ಸರ್. ಹಿಂಗೇನೋ ಬಟ್ಟೆ ಹಾಕೊಂಡು ಮೂತಿನ ಹಿಂಗ್ ಸಿಂಡ್ರಸ್ಕೊಂಡ್ ಬರ್ತಾರೆ. ಆಗಿನ ಕಾಲದವ್ರು ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ರು. ಇದು ನನ್ ಜೀವನ ಬೆಳೆಸ್ಕೊಳ್ಳೋದಕ್ಕೆ ಇವ್ರು ನನಗ್ ಸಂಬಳ ಕೊಡ್ತಿದ್ದಾರೆ ಅಂದ್ ಮಾತ್ರಕ್ಕೆ ಇವ್ರು ನನ್ನ ಚೆನ್ನಾಗ್ ಮಹಾರಾಣಿ ತರ ನೋಡ್ಕೊಳ್ಳಿ ಅಂತಲ್ಲ. ಪಾಯರ್ ಮೇಡಮ್ ಹತ್ರ ನಾನು ಎಲ್ಲದಕ್ಕೂ ಬೈತಾರೆ. ಏನಕ್ಕೆ ಬೈತೀವಿ, ನಮ್ಗೇನ್ ಹುಚ್ಚಿಡಿದ್ಯಾ? ಇವ್ರಿಗೆ ದುಡ್ಡು ಪೇಮೆಂಟ್ ಎಲ್ಲ ಕೊಟ್ಟು ನಾವೆಲ್ಲ ನಾನೇ ಸಿನ್ಸಿಯರ್ ಆಗಿ ಪೇಮೆಂಟ್ ಕೊಡೋದು ಸರ್. 2 ದಿನ ಶೂಟಿಂಗ್ ಆದ ತಕ್ಷಣ ಎಲ್ರಿಗೂ ಪೇಮೆಂಟ್ ಕೊಡ್ಬಿಡ್ತೀವಿ. ಒಬ್ಬ ಕಲಾವಿದೆಯಾಗಿ ನೀವು ತುಂಬಾ ಇನ್ಸ್ಪೈರ್ ಆಗಿದ್ದು ಯಾರಿಂದ ಕನ್ನಡದಲ್ಲಿ? ಕವಿಗಳಿಂದ ಆಗಿರ್ಬೋದು ಅಥವಾ ನಟರಿಂದ ಆಗಿರ್ಬೋದು? ಕವಿಗಳು ನಂಗೆ ದಾರಾ ಬೇಂದ್ರೆ ಸರ್, ಮಹಾರಾಜರು ನಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರೆಲ್ಲ ಕೊಟ್ಟಂತ ಕೊಡುಗೆ ಯಾರು ಕೊಡಕ್ಕಾಗಲ್ಲ, ಎಷ್ಟು ಜನ್ಮ ಎತ್ತು ಬಂದ್ರು. ನೀವ್ ಅವಾಗ್ಲೇ ಕೇಳ್ದಾಗ ಮಹಾರಾಜರು ಫ್ಯಾಮಿಲಿ ಯಾಕೆ ಅಂದ್ರೆ ನಂಗೆ ಅಲ್ಲಿಂದ ಶುರು ಆಗತ್ತೆ. ದರ್ ಆಲ್ ಮೈ ರೋಲ್ ಮಾಡೆಲ್ಸ್. ಅವ್ರಿಗೆ ಬಿಡು ನಾನು ಮಹಾರಾಜ ಆರಾಮಾಗಿ ಮಲ್ಕೊಂಡು 10 ಗಂಟೆಗೆ ಹೇಳ್ತೀನಿ, ಎಸಿಲ್ ಮಲ್ಕೊಂತೀನಿ, ಚೆನ್ನಾಗಿ ತಿಂದ್ಬಿಡ್ತೀನಿ, ಹಿಂಗಿರ್ತೀನಿ ಅಂತಿರ್ಲಿಲ್ಲ. ಒಂದು ರಾಜ್ಯಭಾರ ಮಾಡೋದ್ರ ಜೊತೆಗೆ ಒಂದು ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು. ಅದು ಮಹಾರಾಜರಾದಾಗ ಇನ್ನೂ ಹೆಚ್ಚಾಗತ್ತೆ. ಯಾಕೆಂದ್ರೆ 100,000 ಕಣ್ಣುಗಳು ನಮ್ಮನ್ನು ನೋಡ್ತಾ ಇರುತ್ತೆ. ನಾವಾದ್ರೆ ಮನೇಲಿ ಕೂಡಾಕೋಬಹುದು, ಬೇಕಾದ್ರೆ ರೂಮಲ್ಲಿ ಬಾಗ್ಲಾಕೊಂಡು. ಆ ತರದಲ್ಲಿ ಅವ್ರುಗಳೆಲ್ಲ ದೇಶಕ್ಕೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಕರೆಂಟ್ ತಂದು ಕೊಟ್ರು. ಎಷ್ಟು ದೇವಿ ಆರಾಧಕರು ಅಂತ ಹೇಳಿದ್ರೆ, ಅಷ್ಟೆಲ್ಲ ದೇವ್ರು ಬಂದು ಅವ್ರಿಗೆ ಹೇಳ್ತಾ ಇದ್ದಿದ್ನೆಲ್ಲ ಅವರೆಲ್ಲವನ್ನೂ ಮಾಡಿದ್ರು. ಕನ್ನಂಬಾಡಿ ಘಟ್ಟ ಆಗಿರ್ಲಿ, ವಿಶ್ವೇಶ್ವರಯ್ಯನವರು ಕೂಡ ನನ್ನ ರೋಲ್ ಮಾಡೆಲ್ಲು. ದಾರಾ ಬೇಂದ್ರೆ ಸರ್ ಸಿಂಪ್ಲಿಸಿಟಿ ಮತ್ತು ಅವ್ರ ಜೀವನ, ಅವ್ರದ್ದು ಒಂದು ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಇದೆಲ್ಲ ನನ್ನ ಕನಸಿದೆ. ಅವರೆಲ್ಲರೂ ಅವ್ರು ನೋಡಿ ಅಷ್ಟೆಲ್ಲ ಚೆನ್ನಾಗಿ ಬರೆದ್ರು ಅವ್ರನ್ನ ಜೈಲಿಗೆ ಹಾಕಿದ್ರು. ಆಮೇಲೆ ಅಷ್ಟು ಜನ ಮಕ್ಕಳು ಸತ್ತೋದ್ರು, ಅವ್ರು ಸ್ಟ್ರಾಂಗ್ ಆಗಿ ನಿಂತಿದ್ರು. ಅವ್ರ ಮೈಂಡ್ ಇನ್ನೆಷ್ಟು ಸ್ಟ್ರಾಂಗ್ ಆಗಿರಬೇಕು. ನೀ ಹಿಂಗ ನೋಡಬೇಡ ನನ್ನ, ಅದು ಅಂದರೆ ಇಟ್ಸ್ ಆಲ್ ಅಬೌಟ್ ಎಮೋಷನಲ್ ಆಗುವಂಥ ವಿಚಾರಗಳ ಮೇಲೆ. ದಾರಾ ಬೇಂದ್ರೆ ಅಂದಾಗ ನನಗೆ ಕನೆಕ್ಟ್ ಆಗಿದ್ದು, ನಂದು ಉತ್ತರ ಕನ್ನಡ ಆಗಿರೋದ್ರಿಂದ ಧಾರವಾಡ ಅಂತಂದಾಗ ಒಂದು ದೊಡ್ಡ ತಂಪಾದ ಗಾಳಿ ಕಿವಿಗೆ ತಾಟುತ್ತೆ. ಇಷ್ಟೆಲ್ಲ ಎಕ್ಸಾಂಪಲ್ಸ್ ಇದ್ರೂ ಜನಗಳು ಅಯ್ಯೋ ಪಾಪ ಹಿಂಗಾಯ್ತು ಅಂತಾರಲ್ಲ, ತಮ್ಮ ಜೀವನದಲ್ಲೇ ಅಳವಡಿಸ್ಕೋಬಹುದು. ಈಗ ದಾರಾ ಬೇಂದ್ರೆ ಸರ್ ಅಷ್ಟು ಕಷ್ಟಪಟ್ಟರು ಸ್ಟ್ರಾಂಗ್ ಆಗಿ ಎದ್ದು ನಿಂತ್ಕೊಂಡ್ರಲ್ವಾ. ನಮ್ಮ ಯಂಗ್ಸ್ಟರ್ಸ್ಗೆ ಒಂದೆರಡು ಕಷ್ಟ ಬಂದ್ಬಿಟ್ರು, ಮೇಡಮ್ ನಮಗ್ ಬಡತನ ಮೇಡಮ್, 2,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ ಅಂತಾರೆ. ಅವ್ರುಗಳೆಲ್ಲ ನೀವು ದುಡ್ಡು ಕೊಟ್ರು ಚೆಕ್ ಮುಟ್ತಿರ್ಲಿಲ್ಲ. ಆ ಸತ್ಯತೆ, ಆ ಧರ್ಮದಿಂದ ಬದುಕ್ತಿದ್ರು ಸರ್. ನಾನು ಏನ್ ಕೆಲಸ ಮಾಡಿದ್ನೋ ಅಷ್ಟು ಕೊಡಿ ಸರ್, ಬೇಡ ನನ್ ದುಡ್ಡು ಅನ್ನೋರು. ಆಮೇಲೆ ಅವಾಗೆಲ್ಲ ನಡ್ಕೊಂಡು ಹೋಗೋರು. ಅವ್ರು ನಿಜವಾಗ್ಲೂ ಅವ್ರ ವ್ಯಕ್ತಿತ್ವಗಳನ್ನ ಸುಮ್ಮನೆ ಓದ್ಬಿಡ್ತಾರೆ. ಕೆಲವ್ರೆ ಸುಮ್ಮನೆ ಬುಕ್ಗಳು ಓದ್ತಾರೆ, ಆಮೇಲೆ ತುಂಬಾ ಪಂಡಿತರ ತರ ಮಾತಾಡ್ತಾರೆ, ಆದ್ರೆ ಅವ್ರ ಜೀವನದಲ್ಲಿ ಬೆಳ್ಕೊಂಡಿರಲ್ಲ. ನಾನು ಯಾವಾಗ್ಲೂ ಹೌ ಐ ಸಿ ಅ ಪರ್ಸನ್ ಅಂದ್ರೆ, ಅವ್ರ ತುಂಬಾ ಮಾತಾಡೋ ವ್ಯಕ್ತಿ ಅವನ ಜೀವನದಲ್ಲೂ ಬೆಳ್ಕೊಂಡಿರ್ಬೇಕು. ನಿನ್ನ ಪ್ರಾಕ್ಟಿಕಲ್ ಲೈಫಲ್ಲೇ ನೀನು ಬೆಳೆದಿಲ್ಲ ಅಂತಂದಾಗ ನೀನ್ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನೀ ಯಾಕೆಂದ್ರೆ ನಿನ್ನ ಮಾತುಗಳನ್ನೇ ನೀನು ಅಳವಡಿಸ್ಕೊಂಡಿಲ್ಲ ಲೈಫಲ್ಲಿ. ಸೊ ಎಲ್ಲಾ ಕವಿಗಳದು, ಎಲ್ಲಾ ದೊಡ್ಡ ವ್ಯಕ್ತಿಗಳದು ನೀವು ನೋಡ್ತಾ ಹೋದಾಗ ಅವ್ರಿಗ್ಲೇ ನಮ್ ರೋಲ್ ಮಾಡೆಲ್ಸ್. ನೀವೆಲ್ಲೋ ಹುಡ್ಕೊಂಡು ಹೋಗ್ಬೇಕಾ ಇಲ್ಲ ಹಿಮಾಲಯಕ್ಕೆ ನಂಗೆ ರೋಲ್ ಮಾಡೆಲ್ ಬೇಕು ಅಂತ ಇಲ್ಲ. ತುಂಬಾ ಸ್ಟ್ಯಾಂಡರ್ಡ್ ಲೈನ್ ಇದೆ ಆಕ್ಚುಲಿ. ಅದು ನಮ್ಮ ಅಕ್ಕಪಕ್ಕನೇ ಇರುತ್ತೆ, ಅದನ್ನ ನಾವು ದಿನ ನೋಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಅದ್ರದ್ದು ಒಂದು ಸಣ್ಣ ಎಸೆನ್ಸ್ ಅನ್ನ ನಾವು ತುಂಬಾ ಡೀಪ್ ಆಗಿ ಅದನ್ನ ರಿಸೀವ್ ಮಾಡಲ್ಲ. ರೂಪಾಯರವರಿಗೆ ತುಂಬಾ ಇನ್ಸ್ಪೈರ್ ಮಾಡಿದಂತ ಕನ್ನಡದ ಕೆಲವು ನಟಿಯರು ಯಾರ್ಯಾರು? ಮಾಲಾಶ್ರೀ ಮೇಡಮ್. ಹೌದಾ? ಸೂಪರ್. ಲಕ್ಷ್ಮಿ ಮೇಡಮ್ ಮೊದ್ಲಿಂದ ನಂಗೆ ಅನಂತನಾಗ್ ಲಕ್ಷ್ಮಿ ಅವ್ರದ್ದು ಎಲ್ಲ ಹಾಡುಗಳು ಹಾಕೊಂಡ್ಬಿಟ್ಟು ನನ್ನ ಲೈಫಲ್ಲಿ ನಾನು ಹಂಗೆ ಇರ್ಬೇಕು, ಕಷ್ಟದಲ್ಲೇ ಪುಟ್ಟ ಮನೇಲಿ ಇರ್ಬೇಕು, ನಂಗೆ ಈಗ್ಲೂ ಹಂಗೆ ಇಷ್ಟ. ಪುಟ್ಟ ಮನೇಲಿ ಇರ್ಬೇಕು, ನನ್ ಗಂಡ ನಾನು ಹಿಂಗ್ ಹೋದ್ರು ಎಲ್ಲಾ ಕಾಣಿಸ್ಕೊಬೇಕು, ಹಂಗೆ ಹತ್ಕೊಂಡು ಜೀವನ. ಬಿಸಿಲಾದರೇನು ಮಳೆ ಕಷ್ಟ ಹೊಸದೇನು ಅಲ್ಲ, ಶಾಂತಿನ ಕಾಣಲಿಲ್ಲ. ನಂಗೆ ಹಾಗೆ ಇದ್ರು ಪರವಾಗಿಲ್ಲ ಜೀವನ, ನಂಗೆ ಅಷ್ಟು ಪ್ರೀತಿ ತುಂಬಿರ್ಬೇಕು ಅಂತ ಲಕ್ಷ್ಮಿ ಮೇಡಮ್ ತುಂಬಾ ಇಷ್ಟ. ಲಕ್ಷ್ಮಿ ರಾಜ್ಕುಮಾರ್ ಕಾಂಬಿನೇಷನ್ ಇಷ್ಟ, ಲಕ್ಷ್ಮಿ ವಿಷ್ಣುವರ್ಧನ್ ಅವ್ರದ್ದು ಇಷ್ಟ. ಸೌಭಾಗ್ಯ ಲಕ್ಷ್ಮಿ ಇದೆಲ್ಲ ಬಂದೆಯ ಬಾಳಿನ ನೆರಳನ್ನು ಕಾಣದಲತೆ ಅಂತ ಏನ್ ಚೆನ್ನಾಗಿತ್ತು ಅವ್ರ ಪೇರು. ಅದೇ ತರ ಅನಂತನಾಗ್ ಲಕ್ಷ್ಮಿ ಅವ್ರದ್ದು ತುಂಬಾ ಚೆನ್ನಾಗಿತ್ತು ಜೋಡಿ.
ಆ ಥರ ಅವರು ಅದಾದ್ಮೇಲೆ ನನಗೆ ಲಕ್ಷ್ಮಿ ಮೇಡಮ್ ಆದ್ಮೇಲೆ ಮಾಲಾಶ್ರೀ ಮೇಡಮ್ ಹೆಂಗೆ ಅಂದರೆ ಈಗಲೂ ಸಿಕ್ಕರೆ ನಾನು ಹೇಳ್ತೀನಿ ಮ್ಯಾಮ್ ಹುಡುಗರೆಲ್ಲ ಇಲ್ಲಿ ಗೋಡೆಗೆ ಹಾಕೋಬೋದು ಮೇಡಮ್ ನಿಮ್ಮ ಫೋಟೋ. ನಾನು ಮೇಲೂ ಹಾಕೊಂಡು ಮಲ್ಕೋತಾ ಇದ್ದೆ, ನಿಮ್ಮ ಫೋಟೋ ಹಿಂಗೆ ಮಲ್ಕೊಂಡಾಗ್ಲೂ ಮೇಲೂ ಅಂಟಿಸ್ಕೋತಿದ್ದೆ ಮೇಡಮ್ ನಿಮ್ಮ ಫೋಟೋ ಅಂತ. ನಾನು ಹಿಂಗೆ ಮಲಗ್ದಾಗ್ಲೂ ಅವರೇ ಕಾಣಬೇಕು. ಓಕೆ, ಏನು ಮೇಡಮ್ ಅಂದರೆ ಏನು ಕ್ರೇಜ್ ಏನು ಯಾವ ನನ್ಗೆ ಅವ್ರ ಆಕ್ಟಿಂಗ್ ವೈಸ್ ಯಾರು ಹಂಗೆ ಮಾಡೋಕ್ಕಾಗಲಿಲ್ಲ ಸರ್. ನಿಜ. ಏನೇ ಕ್ಯಾರೆಕ್ಟರ್ ಕೊಟ್ರು ಅವರು ಒಂಥರ ಅವ್ರನ್ನೇ ನಾನು ಹೆಂಗ್ ಮಾಡಿದ್ರಿ ಮ್ಯಾಮ್ ಅಂದ್ರೆ ಗೊತ್ತಿಲ್ಲ ರೂಪ ಅದು ಹೆಂಗೋ ಹಂಗಾಗತ್ತೆ ಅಂತಾರೆ. ದಟ್ಸ್ ಹರ್ ಹಂಬಲ್ನೆಸ್. ಮೂರು ಕಾಲ್ ಶೀಟ್ ಅಲ್ಲಿ ಬೆಳಗ್ಗೆ ಒಂದು ಕಾಲ್ ಶೀಟ್, ಮಧ್ಯಾಹ್ನ ಒಂದು, ಸಂಜೆ ಒಂದು. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಅವ್ರ ತರ ಇನ್ ಯಾರಿಗೂ ಬರ್ಲಿಲ್ಲ ಅಲ್ವಾ. ನೀವು ನಮ್ರತೆದು ಮಲ್ಗೆ ಹೂ ಮುಡ್ಕೊಂಡು ಅವಳನ್ನ ಸೌಮ್ಯವಾಗಿ ನಿಲ್ಸಿ ಅವ್ರನ್ನ ಮೇಡಮ್ನ ಹಾಗೇ ಇರೋದು ಬಾಡಿ ಲ್ಯಾಂಗ್ವೇಜ್. ಅದೇ ಐತರಿಕೆ ಹಿಟ್ ಮೇಲವರೇ ಕಾಳ್ ನಿಲ್ಸಿ ಹಂಗೆ ಇರೋರು. ನೀವು ಹೇಳ್ದಂಗೆ ನಾನು ಯಾರು ಮೃತ್ಯುಂಜಯ ಸಿನಿಮಾದ ಒಂದು ಹಂಗೆ ಬರುತ್ತೆ, ಜೊತೆಗೆ ರಾಣಿ ಮಹಾರಾಣಿಲೆಲ್ಲ ಅದೇ ಥರದ್ದು. ತುಂಬ ವರ್ಷ ಬಾಳಿಕೆ ಬರುವಂತಹ, ತುಂಬ ವರ್ಷ ನಾನು ಜನರ ಮನಸ್ಸಲ್ಲಿ ಅವರ ಹೃದಯದಲ್ಲಿ ಶಾಶ್ವತವಾಗಿರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟಿಂದ ತುಂಬ ಜನ ಓಡ್ತಾರೆ. ಅದು ನಟಿಯರಾಗಿರ್ಬೋದು, ನಟರಾಗಿರ್ಬೋದು. ಬಟ್ ಆ ಒಂದು ಕನ್ಸಿಸ್ಟೆನ್ಸಿನ ಉಳಿಸೋಕ್ಕಾಗೋದಿಲ್ಲ. ಯಾಕೆ ಅಂತ ಜನರಲ್ ಆಗಿ ನಟಿಯರೇ ಆಗಲಿ ಯಾರೇ ಆಗಲಿ ಅಲ್ಲ, ನಟಿಯರ್ಗೆ ನಾವೆಲ್ಲ ಮೊದ್ಲಿಂದ ತಿಳ್ಕೊಂಡಂಗೆ ಎಲ್ರಿಗೂ ಏಜ್ ಲಿಮಿಟ್ ಇರುತ್ತೆ. ಅದು ತಪ್ಪೇನಿಲ್ಲ. ನಾವುಗಳು ಹಳೆ ಕಾಲದಿಂದ ಎಲ್ಲರನ್ನು ಇಷ್ಟಪಟ್ಕೊಂಡ್ಬಂದ್ವಿ. ಎಲ್ರಿಗೂ ಒಂದು ಏಜ್ ಲಿಮಿಟ್ ಇರುತ್ತೆ. ಅದಕ್ಕೆ ನಿಮ್ಗೆ ಫಿಲಾಸಫಿ ಆಗ್ಲಿ, ಜ್ಞಾನ ಆಗ್ಲಿ ಆ ಥರದ್ದಾದ್ರೆ ಏಜ್ ಲಿಮಿಟ್ ಇರಲ್ಲ. ಇವನ್ ನಿರ್ದೇಶನ ಮಾಡೋಕ್ಕೂ ಏಜ್ ಲಿಮಿಟ್ ಇರಲ್ಲ. ಬಟ್ ಆಕ್ಟಿಂಗ್ ಅಂತ ಬಂದಾಗ ಆ ಇಂಡಸ್ಟ್ರಿನೇ ಆ ರೀತಿ. ಇವಾಗ ಮೊದಲು ಹೀರೋಯಿನ್ ಪಾತ್ರ ಮಾಡ್ತಿದ್ದವ್ರಲ್ಲ ಅಮ್ಮನ ಪಾತ್ರ, ಅಕ್ಕನ ಪಾತ್ರ ಮಾಡಕ್ ಹೋಗ್ತಾರೆ, ಆಮೇಲೆ ಅಮ್ಮನ ಪಾತ್ರ ಮಾಡಕ್ ಹೋಗ್ತಾರೆ. ಆತರ ಪಂಡ್ರಿಬಾಯಿ ಅವರೇನೆ ಹೀರೋಯಿನ್ ಆಗಿದ್ದವ್ರು ರಾಜ್ಕುಮಾರ್ ಅವ್ರ ಜೊತೆ ಶ್ರೀಕಂಠ ವಿಷಕಂಠ ಅಲ್ಲಿ ನೋಡಿ ಅಮ್ಮನ ಪಾತ್ರ ಮಾಡಿದ್ರು. ಸೊ ಅದು ಏಜ್ ಲಿಮಿಟ್ ಇರುತ್ತೆ ಸರ್, ಅದ್ರಲ್ಲೇ ಹೋಗ್ಬೇಕಾಗತ್ತೆ. ರೂಪಾ ಅವ್ರಿಗೆ ಸಡನ್ ಆಗಿ ಸಿಟ್ಟು ಬರೋದು ಯಾವ ಕಾರಣಕ್ಕೆ? ಜನರಲ್ ಆಗಲ್ಲ. ನಂಗೆ ಸಿಟ್ಟು ಬರೋದೇ ನಮ್ಮ ಮನೆ ಮುಂದೆ ಬೋರ್ಡ್ ಹಾಕೋಬೇಕು, ಕೆಲಸ ಮಾಡಕ್ ಆಗಲ್ಲ ಅನ್ನೋರು ನನ್ನ ಹತ್ರ ಬರಬೇಡಿ ಅಂತ. ಯಾವಾಗ ಸಡನ್ ಆಗಿ ಸಿಟ್ಟು ಬರೋದು ಅಂದ್ರೆ ಎಲ್ಲ ಕಮಿಟ್ ಆಗ್ಬಿಟ್ಟು ಆಯಾ ಫೀಲ್ಡ್ ಅವರು ನಮ್ಮ ಹತ್ರ ಬಂದಿರ್ತಾರೆ. ಆರ್ಟ್ ಹುಡುಗರು, ಮೇಕಪ್ ಅವರು, ಇವರು ಕಾಸ್ಟ್ಯೂಮರ್ ಅಂತ. ನಾನು ಹೇಳ್ತಾ ಇರೋದು ಇವ್ನಿಗೋಗಿ ಅಡುಗೆ ಮಾಡು ಅಂತಿಲ್ಲ, ಇವ್ನಿಗೋಗಿ ಬಟ್ಟೆ ಹೋಗಿ ಅಂತಿಲ್ಲ. ನಾವ್ ಹೇಳ್ತಿರೋದು ನಿಮ್ ಡಿಪಾರ್ಟ್ಮೆಂಟ್ ನೀವು ಮಾಡ್ರಪ್ಪ ಕೆಲಸ ಅಂತ ಹೇಳಿದ್ರೆ ಹೆಂಗ್ ಆಡ್ತಾರೆ ಗೊತ್ತಾ ಹುಡುಗರು. ಕೊನೆಗೆ ಎಲ್ಲ ಕೆಲಸ ನಾವೇ ಮಾಡಬೇಕು. ಯಾವ್ದ್ರಲ್ಲೂ ದೇ ಆರ್ ನಾಟ್ ವೆಲ್ ವರ್ಸ್ಡ್. ಯಾವ ಕೆಲಸನೂ ಈಗ ನೀವು ಯಾರನ್ನೇ ಹುಡುಕಿಬೇಕಾದ್ರೆ ಪ್ಲಂಬರ್ಗೆ ಪ್ಲಂಬಿಂಗ್ ಕೆಲಸ ಬರಲ್ಲ, ಎಲೆಕ್ಟ್ರಿಷಿಯನ್ಗೆ ನೋಡ್ರಿ ಮನೆಯೆಲ್ಲ ಸೋರ್ತಾ ಇದೆ ಅಂತಾರೆ. ಯಾರ್ದೇ ಮನೆ ಬೇಕಾದ್ರೆ ನೀವು ಕೇಳಿ, ಆ ಮನೆಗೆಲ್ಲ ಲೈಟ್ದು ಅಲ್ಲ ಪ್ಲಾಸ್ಟ್ರಿಂಗ್ ಸರಿಗ್ ಮಾಡಲ್ಲ, ಅಥವಾ ಎಲ್ಲ ಕಡೆ ಅರ್ಥಿಂಗ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಷಿಯನ್ ಅವ್ನ ಕೆಲಸ ಸರಿಗ್ ಮಾಡಲ್ಲ. ನಾವು ಹೇಳೋದು ನಿಮ್ ಕೆಲಸ ನೀವು ಕರೆಕ್ಟಾಗಿ ಮಾಡ್ರಿ, ಬೇರೆ ಕೆಲಸ ಅಲ್ಲ. ಈವನ್ ಇಂಡಸ್ಟ್ರಿಲೂ ಅಷ್ಟೇ. ಇಷ್ಟೇ. ಆಮೇಲೆ ನಾನಂತೂ ಆಜಾದ್ ಭಾರತ್ಗೆ 1.5 ಬಾಟ ಕೊಟ್ಟೆ ಎಲ್ರಿಗೂ. ಎಲ್ರ ಜೊತೆನೂ ಜಗಳ ಸರ್, ಒಬ್ರು ಕೆಲಸ ಮಾಡಲ್ಲ. ಅದು ಒಂದು ಅಲ್ಟಿಮೇಟ್ ಪ್ರಾಜೆಕ್ಟ್. ಅದು ಭಾರತೀಯರು ಹೆಮ್ಮೆ ಪಡುವಂತ ಪ್ರಾಜೆಕ್ಟ್. ಅದಕ್ಕೆ ಕಷ್ಟಪಟ್ಟರು ರೂಪಾ ಅವರು. ಅಯ್ಯೋ ತುಂಬಾ ಕಷ್ಟಪಟ್ಟೆ. ಯಾಕೆಂದ್ರೆ ನನ್ನ ಏಮ್ ಇತ್ತು ನೋಡಿ, ಪಾರ್ಲಿಮೆಂಟಲ್ಲಿ ನೇತಾಜಿ ಅವ್ರಿಗೆ ಗೌರವ ಕೊಡಬೇಕು, ನೇತಾಜಿ ಅವ್ರ ಫಿಲಮ್ನ ಹಾಕ್ಬೇಕು. ಅವ್ರು ಎಷ್ಟು ಕಷ್ಟಪಟ್ಟು INA ಕಟ್ಟಿದ್ರು, ಹೇಗೆ ಆಗಿನ ಕಾಲದಲ್ಲೆಲ್ಲ ಮೈಕ್ ಇರಲಿಲ್ಲ, ಭಾಷಣ ಮಾಡೋಕ್ಕಾಗ್ತಿರ್ಲಿಲ್ಲ. ಬನ್ರಿ ನೀವೆಲ್ಲನೇನು ಕಳಿಸ್ಬಿಡ್ತಿರ್ಲಿಲ್ಲ. ಆದರೂ ಹೆಂಗೆ ಎಲ್ಲರ ಮನವೊಲಿಸಿ ಎಲ್ಲರನ್ನೂ ಕರ್ಕೊಂಡ್ಬಂದಂಥ ಧೀರ ನಾಯಕ. ಅವ್ರನ್ನ ನೆನ್ಸ್ಕೊಂಡ್ರು ನಾನು ದಿನ ಹತ್ಕೊಂಡೆ ಸ್ಕ್ರಿಪ್ಟ್ ಬರೀತಾ ಇದ್ದೆ ನಾನು. ಅದು ಹೆಂಗ್ ಮಾಡಿದ್ರು ಅಂತ. ಆಮೇಲೆ ಎಷ್ಟು ನೀಟಾಗಿರ್ತಿದ್ರು ಸರ್. ಈಗ ನಮ್ಮವಕ್ಕೆಲ್ಲ ಇದೆ, ಹಿಂಗೇನೋ ಬಟ್ಟೆ ಹಾಕೊಂಡು ಮೂತಿನ ಹಿಂಗೆ ಸಿಂಡರ್ಸ್ಕೊಂಡು ಬರ್ತಾರೆ. ಆಗಿನ ಕಾಲದವ್ರು ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ರು. ನಿನಗೆ ತಿನ್ನಕ್ಕಿದೆಯೋ ಇಲ್ವೋ, ಟಾಯ್ಲೆಟ್ ಇದೆಯೋ ಇಲ್ವೋ ಫೆಸಿಲಿಟಿ, ನೀನು ನೀಟಾಗಿ ಡ್ರೆಸ್ ಮಾಡ್ಕೊಂಡಿರೋ. ಇವನ್ ನಾನು ಮೊನ್ನೆ ವಿಶ್ವೇಶ್ವರಯ್ಯನವ್ರದ್ದೆಲ್ಲೋ ನೋಡಿದೆ, ಅವ್ರಿಗೆ ಮಧ್ಯರಾತ್ರಿ ನೀವೆಲ್ಲೋ 12 ಗಂಟೆಗೆ ಮೀಟಿಂಗ್ ಇಟ್ಟರು, ಅವ್ರು ಅಷ್ಟೇ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಬರೋರಂತೆ. ಫಸ್ಟ್ ಡಿಸಿಪ್ಲಿನ್, ಯು ಶುಡ್ ಡ್ರೆಸ್ ಅಪ್ ವೆಲ್. ಸೊ ಅದನ್ನ ಫಸ್ಟ್ ನೀವು ಇಟ್ಕೊಂಡ್ಬಿಟ್ರೆ ನೀವು, ಇವರು ಬಂದ್ರೆ ಅಯ್ಯೋ ಮೇಡಮ್ ನಾನು ತಿಂಡಿನೂ ತಿಂದಿಲ್ಲ ಕೆಲಸ ಮಾಡ್ತಿದ್ದೀನಿ ಅಂತಾರೆ. ನೀನ್ ತಿಂದೆ ಏನ್ ಪ್ರಾಣ ಹೊರಟೋಗಲ್ಲ ಆಯ್ತಾ. ಎಲ್ಲ ಒಂದೊಂದ್ ದಿನ ನಿನ್ ಕಷ್ಟಕ್ಕೆ ನಿನ್ ಜೀವನ ಬೆಳೆಸ್ಕೊಳಕ್ ನೀನ್ ಕೆಲಸ. ಯಾವಾಗ ಮನುಷ್ಯ ಇದನ್ನ ಅರ್ಥ ಮಾಡ್ಕೋತಾನೋ, ನಾ ಕಷ್ಟ ಪಡ್ತಿರೋದು ನನ್ ಜೀವನ ಬೆಳೆಸ್ಕೊಳ್ಳೋದಕ್ಕೆ, ಇವ್ರು ನನಗ್ ಸಂಬಳ ಕೊಡ್ತಿದ್ದಾರೆ ಅಂದ್ ಮಾತ್ರಕ್ಕೆ ಇವ್ರು ನನ್ನ ಚೆನ್ನಾಗ್ ಮಹಾರಾಣಿ ತರ ನೋಡ್ಕೊಳ್ಳಿ ಅಂತಲ್ಲ. ನಿನ್ ಜೀವನ ಬೆಳೆಸ್ಕೊಳಕ್ ನೀ ಬಂದಿದ್ಯಾ, ನೀನ್ ಕೆಲಸ ಮಾಡಿದಷ್ಟು ನೀ ಬೆಳ್ಕೊಂಡು ಹೋಗ್ತೀಯ. ಈ ಜನಗಳಿಗೆ ತುಂಬಾ ಸೋಂಬೇರಿತನದಿಂದ ನನಗೆ ತುಂಬಾ ಕೋಪ ಬರುತ್ತೆ ಸರ್. ಆಮೇಲೆ ಕಮಿಟ್ ಆಗ್ಬಿಟ್ಟು ಕೊನೆ ಮಿನಿಟಲ್ಲಿ ಹೇಳಿ ನನ್ನ ತಳ್ತಾರೆ ಬಾವಿಗೆ. ಈಗ ನಾಳೆ ಶೂಟಿಂಗ್ ಇರುತ್ತಾ, ನೀವು ಸಂಜೆ 6 ಗಂಟೆ ಅಷ್ಟರಲ್ಲೇ ನನಗೆ ಹೇಳ್ಬೇಕು ಏನೋ ಒಂದು ವಸ್ತು ಸಿಕ್ಕಿಲ್ಲ ಮಾರ್ಕೆಟಲ್ಲಿ ಅಂತ ಹೇಳಿದ್ರೆ. ಸೊ ನಾನು ಹುಡುಕ್ತೀನಿ.
ನನಗೆಲ್ಲ ಸಿಕ್ಬಿಡುತ್ತೆ. ನಾನೇನಕ್ಕೆ ಎಲ್ಲರಿಗೂ ಡಿವೈಡ್ ಮಾಡ್ತೀನಿ ಅಂದ್ರೆ ಎಲ್ಲ ನಾನೇ ಮಾಡೋಕ್ಕಾಗಲ್ಲ, ನೀವು ಮಾಡಿ ಅಂತ ಅನ್ನೋದಕ್ಕೆ. ಇವ್ರಿಗೆ ಸಿಗದೆ ಇರೋದನ್ನ 6 ಗಂಟೆಗೆ ಹೇಳಲ್ಲ, ರಾತ್ರಿ 10 ಗಂಟೆಗೆ ಹೇಳ್ತಾರೆ, ಎಲ್ಲ ಅಂಗಡಿ ಬಾಗಿಲು ಮುಚ್ಚಿದ ಮೇಲೆ. ಆಯ್ತಾ, ಬೆಳಗ್ಗೆ 6 ಗಂಟೆಗೆ ನಮ್ದು ಶೂಟಿಂಗ್ ಇರುತ್ತೆ. ಇವನ್ಗೆ ತಲೆ ಓಡಲ್ವಾ, ಬೆಳಗ್ಗೆಯಿಂದಾನೇ ಹೋಗ್ಬಿಟ್ಟು ನಾನು ಮಾಡ್ಬಿಟ್ಟು 6 ಗಂಟೆಗೆ ಹೇಳ್ಬೇಕು, ಸಿಕ್ಕಿಲ್ಲ ಮೇಡಮ್ ನೀವು ಒಂದು ಪ್ರಯತ್ನ ಪಡ್ರಿ, ಇಲ್ಲ ನನ್ನ ಫ್ರೆಂಡ್ 4 ಜನಕ್ಕೆ ಹೇಳಿದ್ದೀನಿ ಅಂತ. ಆಮೇಲೆ ಎಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನು, ಯಾವುದೋ ಒಂದು ಆ ಪಿಂಕ್ ಮಿಠಾಯಿಗಳು ಬಲೂನುಗಳು ಎಲ್ಲ ಮಾರೋದೆಲ್ಲ ಬರುತ್ತಲ್ಲ, ಎಲ್ಲೂ ಸಿಕ್ಕಲಿಲ್ಲ ಮೇಡಮ್ ಅಂದ್ಬಿಡ್ತಾರೆ. ಎಲ್ಲ ಮಾರ್ಕೆಟಿಗೆ 4 ರೌಂಡ್ ಹಾಕಿದ್ರೆ ಎಲ್ಲಿ ಬೇಕಾದ್ರೂ ಸಿಕ್ಕತ್ತದು. ಈ ಥರ ನಮಗೆ ಹಿಂಸೆ ಕೊಡೋರು ಕಂಡ್ರೆ ಆಗಲ್ಲ ನನಗೆ. ನಾನು ತುಂಬ ಬೈತೀನಿ, ತುಂಬ ಕೋಪ ಮಾಡ್ಕೊತೀನಿ. ಅದೆಲ್ಲ ನಮ್ಮ ಹುಡುಗರು ನನ್ನ ಹತ್ರ ಕೆಲಸ ಮಾಡೋಕ್ಕೆ ಬರಲ್ಲ ಯಾರು. ರೂಪಾಯರ್ ಮೇಡಮ್ ಹತ್ರ ನಾನು ಎಲ್ಲದಕ್ಕೂ ಬೈತಾರೆ. ಏನಕ್ಕೆ ಬೈತೀವಿ, ನಮ್ಗೇನು ಹುಚ್ಚಿಡಿದ್ಯಾ? ಇವ್ರಿಗೆ ದುಡ್ಡು ಪೇಮೆಂಟ್ ಎಲ್ಲ ಕೊಟ್ಟು, ನಾವೆಲ್ಲ ನಾನೇ ಸಿನ್ಸಿಯರಾಗಿ ಪೇಮೆಂಟ್ ಕೊಡೋದು ಸರ್. 2 ದಿನ ಶೂಟಿಂಗ್ ಆದ ತಕ್ಷಣ ಎಲ್ರಿಗೂ ಪೇಮೆಂಟ್ ಕೊಟ್ಬಿಡ್ತೀನಿ. ಬಿಕಾಸ್ ಐ ಬಿಲೀವ್ ಇನ್ ಮೈ ಕರ್ಮ. ನಾನು 1 ರೂಪಾಯಿ ಇಟ್ಕೊಳ್ಳಲ್ಲ. ಅದೇ ನೀವು ನನಗೆ ನಂಬಿಕಸ್ಥರಾಗಿ ಬಂದು ನನಗೆ ಹಿಂಗೆ ಮೋಸ ಮಾಡ್ತಿರಲ್ಲ, ಅದಕ್ಕೆ ನಾ ಕೊಡಲ್ಲ. ನಿಜವಾಗ್ಲೂ ಅವ್ನು ಒಳ್ಳೆಯವನಾಗಿದ್ದರೆ ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ಬೆಳ್ಕೋಬೋದು. ನಿನ್ಗೇನು ಕೇಳೋದು, ನಿನಗೆ ಕೊಟ್ಟಿರೋ ಕೆಲಸ ಅಷ್ಟೇ ಮಾಡು ಅಂತ ಕೇಳೋದು. ಇನ್ನೇನಾರ ಕೇಳಿದ್ವಾ? ನಾವೇನು ನೋಡಿ, ನಾವು ಒಬ್ಬಳೇ ಬರ್ತೀನಿ, ನಾನು ಹಿಂದೆನೂ 4 ಅಸಿಸ್ಟೆಂಟ್ ಅಸೋಸಿಯೇಟ್ರೆಲ್ಲ ಇರಲ್ಲ. ಬೇರೆ ಕೆಲವರೆಲ್ಲ ಹೋದರೆ ಅವ್ರ ಹಿಂದೆ ಒಂದು 6 ಜನ ಬರುತ್ತವೆ. ಕಾರ್ ಡ್ರೈವರ್ ಒಬ್ಬರು, ಇನ್ನಿಬ್ಬರು ಅಸಿಸ್ಟೆಂಟ್ಗಳು, ಬನ್ನಿ ಬ್ಯಾಗ್ ಹಿಡ್ಕೊ ಅಂತ ಒಬ್ರು. ನಾನು ಯಾವತ್ತೂ ಒಬ್ಬಳೇ ಓಡಾಡೋದು. ರೂಪಾಯಿ ಅವರಿಗೆ ತುಂಬ ಇಷ್ಟವಾಗುವಂತಹ ತಿಂಡಿ ಯಾವುದು? ಇದು ಫೇವ್ರೇಟು ಅಂತ. ಫೇವ್ರೇಟ್ ಪ್ಲೇಸ್ ಡಸಂಟ್ ಮ್ಯಾಟರ್, ಬಟ್ ತಿಂಡಿ ಯಾವ್ದಾದ್ರು ಒಂದು ತಿಂಡಿ. ನಂಗೆ ಒಬ್ಬಟ್ಟು ಇಷ್ಟ, ಓಕೆ, ಪಾಯಸ ಇಷ್ಟ, ಎಷ್ಟೊಂದು ಇಷ್ಟ. ಅನ್ನ ಆಲೂಗಡ್ಡೆ ಹುಳಿ ಇಷ್ಟ, ಆ ಥರ ಎಷ್ಟೊಂದು ತಿಂತೀನಿ. ಆಮೇಲೆ ನಾನು ತುಂಬ ತಿನ್ನಕ್ಕೆ ಅಂತ ಪ್ರಾಮುಖ್ಯತೆ ಕೊಡೋಲ್ಲ. ನಾವು ಯಾವಾಗಲೂ ಬೈತಿರ್ತೀನಿ, ನಾವು ತಿನ್ನಕ್ಕೆ ಹುಟ್ಟಿದ್ದಕ್ಕೆ ತಿಂತಿದ್ದೀವ, ಯಾಕಷ್ಟು ತಿನ್ನೋದಕ್ಕೆ ಹಿಂಗೆ ಹುಡ್ಕೊಂಡು ಹೋಗ್ಬಿಟ್ಟು ಹಿಂಗೆ ಇರಬೇಕು ಅಂತ ತಿಂತೀರಾ ಅಂತ. ನಾನು ಆಮೇಲೆ ತುಂಬ ಸತಿ ನಿಂತ್ಕೊಂಡೇ ತಿಂದ್ಬಿಟ್ಟು ಓಡ್ತಿರ್ತೀನಿ ಕೆಲ್ಸಕ್ಕೆ. ಅಷ್ಟು ಬೆಳಗ್ಗೆಯಿಂದ ರಾತ್ರಿ ತನಕ ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ. ಯಾವಾಗಲೂ ನಾನು ಬ್ಯುಸಿಯಾಗಿ ಇಟ್ಕೋತೀನಿ. ತುಂಬ ಸತಿ ನಾನು ತಿಂಡಿನೂ ಹಿಂಗೆ ನಿಂತ್ಕೊಂಡೇ ತಿಂದ್ಬಿಟ್ಟು ಓಡೋದು. ಕೆಲವ್ರು ಅಯ್ಯೋ ಏನಕ್ಕೆ ನಾವು ಇಷ್ಟೆಲ್ಲ ದುಡಿತಿರೋದು, ತಿನ್ನಕ್ಕೆ ತಾನೇ, ತಿನ್ನಿ ಕೂತ್ಕೊಂಡು ಅಂತ, ಸಮಾಧಾನವಾಗಿ ತಿನ್ನಿ ಅಂತ. ಸಮಾಧಾನವಾಗಿ ತಿಂದ್ರು ಹೊಟ್ಟೆಗೆ ಹೋಗೋದು, ನಿಂತ್ಕೊಂಡು ತಿಂದ್ರು ಹೊಟ್ಟೆಗೆ. ಎಷ್ಟೊಂದು ಸತಿ ಕಾರಲ್ಲಿ ಇಟ್ಕೊಂಡೆ ತಿನ್ಕೊಂಡೆ ಡ್ರೈವ್ ಮಾಡ್ಕೊಂಡು. ಬಟ್ ಆಜಾದ್ ಭಾರತಲ್ಲಿ ನನಗೆ ಇಷ್ಟ ಆಗಿದ್ದು ಶ್ರೇಯಸ್ ತಲ್ಪಡೆ ಅವರ ಆ ಅಪಿಯರೆನ್ಸ್, ಆ ಗೆಟಪ್ಪು, ಮೇಲಾಗಿ ಆ ಸ್ಟಫಲ್ಲಿ ನಿಂತ್ಕೊಳ್ಳೋಂಥದ್ದು, ಆ ಸ್ಪೆಕ್ಸು, ಅದನ್ನ ನೀವು ಚಿತ್ರೀಕರಿಸಿದ ರೀತಿ ನಾವು ಒಂದಷ್ಟು ತುಂಬ ಕಮ್ಮಿ ನೋಡಿದ್ರು. ಶ್ರೇಯಸ್ ತಲ್ಪಡೆ ನಿಮಗೆ ಬಾಲಿವುಡಲ್ಲಿ ಫಿನಾಮಿನಲ್ ಆಗಿ ಬೆಳೆದಂಥವ್ರು, ಮೇಲಾಗಿ ಅವ್ರ ಆ್ಯಕ್ಟಿಂಗ್ಗೆ ತುಂಬ ವೇರಿಯೇಷನ್ಸ್ ಇದೆ. ಆ ಶ್ರೇಯಸ್ ಅವ್ರ ಬಗ್ಗೆ ಹೇಳಿ ಏನಂತ. ಶ್ರೇಯಸ್ ತುಂಬ ಒಳ್ಳೆ ವ್ಯಕ್ತಿತ್ವದ ಪರ್ಸನ್. ನನಗೆ ದೇವರೆಲ್ಲ ನೋಡಿ ಅದರಲ್ಲಿ ಕ್ಯಾರೆಕ್ಟರ್ಗಳು ಅವ್ರವರೇ ಬೇಕು ಅನ್ನೋದಕ್ಕೆ ಕರೆಕ್ಟಾಗಿ ಫಿಕ್ಸ್ ಮಾಡಿಸಿದ್ರು. ಶ್ರೇಯಸ್ನ ಯಾರನ್ನ ಹಾಕ್ಕೊಳ್ಳಿ ಅಂತ ಒಂದಷ್ಟು ಜನನ ಹುಡುಕ್ತಾ ಇದ್ದಾಗ ಶ್ರೇಯಸ್ ಅವ್ರದ್ದೆಲ್ಲೋ ಫೋಟೋ ನೋಡಿದೆ. ಅವ್ರದ್ದು ಕಣ್ಣು ಸ್ವಲ್ಪ ಹಿಂಗೆ ಊದ್ಕೊಂಡಿದೆ. ಆ ಕನ್ನಡಕ ಹಾಕ್ಸಿದ್ರೆ ನೇತಾಜಿ ಥರ ಕಾಣಿಸ್ತಾರೆ ಅನ್ನೋದು. ಇನ್ನು ಮುಖ ಎಲ್ಲ ದಪ್ಪಕ್ಕೆ, ಒಳಗಡೆ ಎಲ್ಲ ಹತ್ತಿ ಇಡಿಸಿದ್ವಿ ಆ ಗೆಟಪ್ಗೆ, ಮತ್ತು ಹೊಟ್ಟೆ ಹಿಂಗೆ ಬರಬೇಕು ಅನ್ನೋದಕ್ಕೆಲ್ಲ ಅದೆಲ್ಲ ಮಾಡಿಸಿದ್ವಿ. ಆಮೇಲೆ ಶ್ರೇಯಸ್ ಹತ್ರ ಹೋಗಿ ಮಾತಾಡಿದೆ ನಾನು ಥ್ರೂ ಒಂದು ಸೀನಿಯರ್ ಜರ್ನಲಿಸ್ಟ್ ಮೂಲಕ. ಯಾಕೆಂದರೆ ನಾನು ಇಲ್ಲಿಂದ ಕನ್ನಡದ ನಿರ್ದೇಶಕಿ, ಮತ್ತು ಇನ್ನೊಂದು ಅವ್ರಿಗೆಲ್ಲ ಭಯ ಇರುತ್ತೆ, ಫಿಲಮ್ ಶುರು ಆದರೆ ಮುಗಿಸಿದ್ರೆ ರಿಲೀಸ್ ಮಾಡ್ತಾರಾ, ಬ್ರ್ಯಾಂಡ್ ನೇಮ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತಾ, ಏನಾಗಿರುತ್ತೆ ಅಂತ. ಆಮೇಲೆ ಎಲ್ಲ ಹೋಗಿ ನಾ ಮಾತಾಡಿದ್ಮೇಲೆ ಅವರು ಎಲ್ಲ ಗೂಗಲ್ ಸರ್ಚ್ ಮಾಡಿ ಎಲ್ಲ ನೋಡಿದ್ರು. ಆಮೇಲೆ ಅದು ಒಪ್ಪಂದ ಮಾಡ್ಕೊಂಡು ನಾವು ಒಂದು ಲುಕ್ ಟೆಸ್ಟ್ ಮಾಡಿದ್ವಿ. ಅವ್ರಿಗೆ ಬಾಲ್ಡ್ ಎಲ್ಲ ಹಾಕ್ಸಿ ಪ್ರಾಸ್ಥೆಟಿಕ್ಸ್ ಅದೆಲ್ಲ ಹಾಕಿದ್ಮೇಲೆ ಅವರು ಎಕ್ಸಾಕ್ಟ್ಲಿ ನೇತಾಜಿ ಥರನೇ ಕಾಣಿಸ್ತಾ ಇದ್ರು. ಅದು ಎಲ್ಲ ಏನಂದ್ರೆ ಹೋದ ಜನ್ಮದಿಂದ ಹುಡ್ಕೊಂಡು ಹೋಗೋದು ಕನೆಕ್ಟಿವಿಟಿ. ಅಲ್ಲಿನ ಜರ್ನಲಿಸ್ಟು ನೀವು ನಂಬಲ್ಲ, ಮಹಾರಾಷ್ಟ್ರದಲ್ಲಿ ನಾನು ಫಸ್ಟು ಟ್ರೈಲರ್ ಲಾಂಚ್ ಮಾಡಿದಾಗ ಆಪ್ ಹೇ ಶ್ರೇಯಸ್, ಆಪ್ ಹೇ, ಯಾವ ಕ್ಯಾರೆಕ್ಟರ್ ಒಳಗಡೆ ಶ್ರೇಯಸ್ನ ಹಾಕಿದ್ರು ಹಿಲ್ ಬಿಕಮ್ ಲೈಕ್ ದಟ್. ಒಂದು ಕಾಮಿಡಿ ಕೊಟ್ರೆ ಕಾಮಿಡಿ, ಸೀರಿಯಸ್ ಆಗಿ ಕೊಟ್ರೆ ಸೀರಿಯಸ್ಸು. ನೇತಾಜಿದವರು ಒಂದೇ ಹಿಂಗೆ ಇಟ್ಕೊಂಡು ಹಿಂಗೆ ಡೈಲಾಗ್ ಹೇಳೋದಲ್ಲ, ಎಕ್ಸಾಕ್ಟ್ಲಿ ಹಾಗೆ ಕಾಣಿಸ್ತಾರೆ. ನಾವೆಲ್ಲ ತುಲಾಭಾರದಲ್ಲಂತೂ ಅವ್ರಿಗೆ ಬಾಲ್ಡೆಡ್ ಮಾಡಿ ಅವ್ರು ಹುಟ್ಟು ಹಬ್ಬದ್ದು ಮಾಡ್ತೀವಲ್ಲ, ಅದೆಲ್ಲ ಎಕ್ಸಾಕ್ಟ್ಲಿ ಹಂಗೆ ಕಾಣಿಸ್ತಾರೆ. ಅದನ್ನೇ ಇವರೆಲ್ಲ ಆಶ್ಚರ್ಯ ಪಟ್ಬಿಟ್ರು, ನೀವ್ ಹೆಂಗ್ ನೇತಾಜಿ ತರ ಕಾಣಿಸ್ತಿದ್ದೀರಾ ಅಂತ. ನಾನಂದೆ ಇವತ್ತಿಂದ ನೀವು ಇಡೀ ದೇಶಕ್ಕೆ ನೇತಾಜಿ ಆಗ್ತೀರಾ. ಎಲ್ಲೇ ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿದ್ರು, ಯೂಟ್ಯೂಬಲ್ಲಿ ನೋಡಿದ್ರು, ನೇತಾಜಿ ಅಂದ್ರೆ ಹಳೇದು ಸಚಿನ್ ಸರ್ ಬರ್ತಿದ್ರು ಯಾವಾಗಲೂ ಅವರು. ಅದಕ್ಕೆ ಇವಾಗ ನೇತಾಜಿ ಅಂದ್ರೆ ಶ್ರೇಯಸ್ ತಲ್ಪಡೆ. ಮೇಡಮ್, ಎಲ್ಲೆಲ್ಲಿ ಇಶ್ಯೂಗಳಾಯ್ತಂದ್ರೆ ಥಿಯೇಟ್ರಲ್ಲಿ ಬಿಟ್ಟು ಒಂದಷ್ಟು ಕಡೆ ಜಾಗೃತವಾಗಬೇಕು ಜನ,
ಜನಗಳಿಗೆ ಗೊತ್ತಾಗಬೇಕು, ಏನು ಸಿನಿಮಾ ಏನು, ಆಜಾದ್ ಭಾರತ್ ಏನು, ನೇತಾಜಿ ಏನು, ನೀರಾಯರು ಎಲ್ಲವೂ ತೋರಿಸ್ಬೇಕು ಪಾಯಿಂಟ್ ಆಫ್ ವ್ಯೂ. ಪಾರ್ಲಿಮೆಂಟ್ ಜೊತೆ ಒಂದಷ್ಟು ಕಡೆ ನೀವು ಆಲ್ರೆಡಿ ಸ್ಕ್ರೀನಿಂಗ್ ಮಾಡಿದ್ರಲ್ಲ? ಹೌದು ಸರ್. ಈಗ ಪಾರ್ಲಿಮೆಂಟ್ ಅಲ್ಲೇ ಮೊಟ್ಟ ಮೊದಲ ಬಾರಿಗೆ ನನ್ಗೆ ಅದೊಂದು ಹಠ ಇತ್ತು, ನನ್ನ ದೇಶದ ಪಾರ್ಲಿಮೆಂಟು ನೇತಾಜಿ ಅವ್ರಿಗೆ ಗೌರವ ಕೊಡಬೇಕು, ಎಲ್ಲ MP ಗಳು ಬಂದು ನೋಡಬೇಕು. ಬಿಕಾಸ್ ಆಜಾದಿ ಕೆ ಅಮೃತ್ ಕಾಲ್ ಕೆ ಮಹೋತ್ಸವ ಪರ್ ಹರ್ ದೇಶವಾಸಿಕೋ ದೇಖ್ನಾ ಹೈ. ಆಮೇಲೆ ಆ ಟೈಮಲ್ಲಿ ಹೆಂಗ INA ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಎಲ್ಲರೂ ಅಷ್ಟೆಲ್ಲ ತ್ಯಾಗ ಮಾಡಿ ನಮ್ಗೆ ಸ್ವತಂತ್ರ ಕೊಟ್ಟಾಗ ಇದೊಂದು ರೀಸನ್ ಅವ್ರಿಗೋಗಿ ಸಲ್ಯೂಟ್ ಮಾಡಿ ಮಾಡಕ್ಕೆ. ಯಾಕಂದ್ರೆ ಇವತ್ತಿನ ದಿನ ನೇತಾಜಿ ಇದ್ದಿದ್ರೆ ಅವರೇ ನಮ್ಮ ಪ್ರಧಾನಿಗಳಾಗಿದ್ದಿದ್ರೆ ದೇಶದ ಇದೇ ಪರಿಸ್ಥಿತಿನೇ ಬೇರೆ ಬೇರೆ ಆಗಿರುತ್ತೆ. ಅವ್ರ ಸಿದ್ಧಾಂತಗಳು ಹಂಗಿತ್ತು. ಅವ್ರನ್ನ ಕಳ್ಕೊಂಡ್ಬಿಟ್ವಲ್ಲ. ಆಗಿನ ಕಾಲದಲ್ಲಿ ಸೇನೆ ಕಟ್ಟೋದೇನು ಅಷ್ಟು ಸುಲಭನಾ ಸರ್? ಸುಮ್ಮನೆ ಬಂದ್ಬಿಡಿ ನನ್ನ ಹಿಂದೆ ಅಂತ ಹೇಳ್ಬಿಟ್ರೆ ಯಾರು ಬಂದ್ಬಿಡ್ತಿರ್ಲಿಲ್ಲ. ಅವ್ರು 7 ದೇಶಕ್ಕೆ ಹೋಗಿ ಬೇರೆ 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 ಸೇನೆ ಕಟ್ಟಿ ಅದನ್ನ ಮೊದಲೇ ಪ್ರಿಪೇರ್ ಮಾಡಿ ನಮ್ಗಿನ್ ಸ್ವತಂತ್ರ ಸಿಗಕ್ಕೆ ಮುಂಚೆನೆ ಬಾವುಟ ಹಾರಿಸಿ ನನಗೆ ಸ್ವತಂತ್ರ ಸಿಕ್ಕಾಯಿತು ಅಂತ ಅವರೆಲ್ಲ ಹೇಳಿ ಅದೆಲ್ಲ ಹೆದರ್ಸಿದ್ದಕ್ಕೇನೆ ಬ್ರಿಟಿಷರು ಕೂಡ ಹೆದರ್ಕೊಂಡು ಒಂದು ಪ್ರಿಪೇರ್ ಆದ್ರು ನಮ್ಗೆ ಬಿಟ್ಟು ಹೋಗೋದಕ್ಕೆ ದೇಶನ. ಅದನ್ನ ನನ್ನ ಸರ್ಕಾರ ಭಾರತ ದೇಶ ಗೌರವಿಸಬೇಕು ಅಂತ ಪಾರ್ಲಿಮೆಂಟ್ ಅಲ್ಲಿ ಹಠ ತೊಟ್ಟು ಹಾಕ್ಸ್ದೆ. 2 ಸತಿ ರಿಜೆಕ್ಟ್ ಮಾಡ್ಬಿಟ್ಟಿದ್ರು, 3ನೇ ಸತಿನೂ ಬಿಡ್ಲಿಲ್ಲ ನಾನು. ಅದೇಂಗ್ ಸರ್ ನೀವು ನೇತಾಜಿ ಫಿಲಮ್ ನ ರಿಜೆಕ್ಟ್ ಮಾಡ್ತೀರಾ? ನೀವು ಹಾಕ್ಬೇಕು ಅಂದ್ಬಿಟ್ಟು ಹಾಕ್ಸಿ ಅದು 850 ಸೀಟಿಂಗ್ ಅಷ್ಟು ಸೀಟಿಂಗ್ ಅಲ್ಲೂ ಬಂದು ಎಲ್ರು ಬಂದು ನನಗೆ ಆನರ್ ಮಾಡಿ ಪಾಪ ಗೌರವಿಸಿ. ನೇತಾಜಿ ಅವರ ಮರಿ ಮೊಮ್ಮಗಳು ಬಂದಿದ್ರು, ರಾಜಶ್ರೀ ಚೌಧರಿ ಅವರು. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ನನ್ನ ಹೆಮ್ಮೆ, ಈ INA ಇತ್ತಲ್ಲ ಫ್ಯಾಮಿಲಿ, ಇಂಡಿಯನ್ ನ್ಯಾಷನಲ್ ಆರ್ಮಿ, 102 ವರ್ಷದ ಮಾಧವನ್ ಸರ್ ತಾತ ಇನ್ನೂ ಇದಾರೆ ಅವರು ಜೀವಂತವಾಗಿ. ಅವ್ರು ಬಂದು ಮತ್ತೆಲ್ಲ INA ಫ್ಯಾಮಿಲಿ ಕುಟುಂಬಗಳು UP ಇಂದ ಬಂದಿದ್ರು, ಹರಿಯಾಣ ಇಂದ ಬಂದಿದ್ರು, ಗುಜರಾತ್ ಇಂದ ಎಲ್ಲರೂ ಬಂದು ಕೂತಿದ್ರು. ಅವ್ರ ಫ್ಯಾಮಿಲಿಗಳೆಲ್ಲ ಅವ್ರವ್ರ ಕ್ಯಾರೆಕ್ಟರ್ಗಳ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ನೋಡ್ಕೋಬೇಕಿತ್ತಲ್ಲ, ಅವರೆಲ್ಲ ಬಂದು ನೋಡಿದ್ರು. ಅದು ನನ್ನ ಹೆಮ್ಮೆ. ಆಜಾದ್ ಹಿಂದ್ ಫೌಜ್ದು ಕುಟುಂಬನೇ ಬಂದಿತ್ತು ಅಂತ ಅನ್ನೋದು. ಅದನ್ನ ಇವಾಗ UP ನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ಕೂಡ ಅವರ ಸದನದಲ್ಲಿ ಸ್ಕ್ರೀನ್ ಮಾಡಬೇಕು ಅಂತಿದ್ದಾರೆ, ಜಮ್ಮು ಕಾಶ್ಮೀರಲ್ಲಿ ಮಾಡಬೇಕು ಅಂತಾರೆ. ನಾ ಹೇಳೋದು ನೇತಾಜಿ ಅವ್ರಿಗೆ ವಯಸ್ಸಾಗಲ್ಲ, ಸೊ ನನ್ನ ಆಜಾದ್ ಭಾರತ್ಗೂ ವಯಸ್ಸಾಗಲ್ಲ. ಇನ್ನೂ 5 ವರ್ಷ 10 ವರ್ಷ ಆದ್ರೂ ನೇತಾಜಿ ಫಿಲಮ್ ರನ್ ಆಗ್ತಾನೆ ಇರುತ್ತಲ್ಲ. ಇನ್ನೊಂದು ಆಡ್ ಆನ್ ಮಾಡ್ತೀನಿ, ರೂಪಾ ಅಯ್ಯರ್ ಅವ್ರಿಗೂ ವಯಸ್ಸಾಗದೇ ಇರಲಿ, ಕೃಷ್ಣನ ಆಶೀರ್ವಾದ ಇರಲಿ ನಿಮ್ಮ ಮೇಲೆ.